ಅಡ್ಡ ಬರ್ತಾನ ಶೀಘ್ರವಾಗಿ ಕೊಡಬೇಕಾಗಿದೆ. ಏಕೆಂದ್ರೆ ಏನು ಬೇರೆ ಅಧಿಕಾರರ ಮಾನ್ಯ ಮಾಡಿ ಏನು ಒಂದು ಇದನ್ನು ಕೂಡ ಕೇಸನ ದಾಖಲೆಗೆ ಅನುಮತಿ ಕೊಟ್ಟಿದ್ರು. ಅದರ ವಿರುದ್ಧ ಅವರು ಹೈಕೋರ್ಟ್ನಲ್ಲಿ ಏನು ಮೊಕದ್ದಮೆ ಹೂಡಿದ್ರು ವಜಾ ಆಗಿದೆ. ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಅರ್ಥ ಮಾಡಿಕೊಳ್ಬೇಕು. ಈ ಹಿಂದೆ ರಾಜ್ಯದಲ್ಲಿ ಅಂದಿನ ಮುಖ್ಯಮಂತ್ರಿ ಆಗಿರ್ತಕ್ಕಂತಹ ರಾಮಚಂದ್ರ ಹೆಗಡೆಯವರು ಬಾಗಿಲಿನ ಬೆಳವಣಿಗೆ ಕೂಡ ನೈತಿಕ ಹಣವನ್ನು ಹೊತ್ತು ರಾಜೀನಾಮೆ ಕೊಟ್ಟಿದ್ರು. ಅದೇ ರೀತಿಯಾಗಿ ಕೂಡ BS ಯಡಿಯೂರಪ್ಪನವರು ಕೂಡ ಹಿಂದೆ ಈ ನೋಟಿಫಿಕೇಶನ್ ಕೇಸನ್ನು ಕೂಡ ಅವರ ವಿರುದ್ಧ ಕೇಸು ದಾಖಲಾತ್ಮಕರನ್ನು ಕೂಡ ನೈತಿಕ ಹೊಣೆ ಕೊಟ್ಟು ರಾಜೀನಾಮೆ ದಯಮಾಡಿ ತಾವು ರಾಜೀನಾಮೆ ಕೊಡಬೇಕು. ಸಿದ್ಧಗಲೆ ಕೂಡ ಯಾವುದೇ ಕಾರಣಕ್ಕೂ ಇರಬಾರ್ದು. ಈ ದೃಷ್ಟಿಯಲ್ಲಿ ಕೂಡ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಎಲ್ಲಿವರೆಗೂ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಲು ಅಲ್ಲಿವರೆಗೂ ಕೂಡ ನಾವು ಪಕ್ಷದ ವತಿಯಿಂದ ಕೂಡ ನಾಳೆ ಬಿಜೆಪಿ ಹೋರಾಟ ಇದೆ. ನಾಳೆ ಬಿಜೆಪಿ ಹೋರಾಟ ಇದೆ. ನೀವು ಅವರು ಪ್ರತ್ಯೇಕವಾಗಿ ಯಾಕೆ ಹೋರಾಟ ಆಗ್ತಾ ಇದೆ? ಯಾವ ರೀತಿ ಹೋಗ್ಬೇಕು ಅಂತ ಕೂಡ ನಮ್ಮ ವಹಿಸಿ ಕೂಡ ತೀರ್ಮಾನ ಮಾಡ್ತಾರೆ.